ಕೇಂದ್ರದ ಬಜೆಟ್ ವಿರುದ್ಧ ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ಕಿಡಿ. ರಾಯಚೂರಿನಲ್ಲಿ ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ಹೇಳಿಕೆ. ಕೇಂದ್ರದ ಬಜೆಟ್ ರೈತರ ಪರ ಕೇಂದ್ರ ಬಜೆಟ್ ಅಲ್ಲ, ರೈತರು ಮೈಕ್ರೋ ಫೈನಾನ್ಸ್ ಕಡೆ ಹೋಗಬೇಕಾಗುತ್ತೆ. ಮೈಕ್ರೋ ಫೈನಾನ್ಸ್ ರಿಸರ್ವ್ ಬ್ಯಾಂಕ್ ಗೈಡ್ಲೈನ್ಸ್ ಅಡಿ ಲೈಸೆನ್ಸ್ ಕೊಟ್ಟಿದೆ. ಅದು ನಿರ್ಮಲಾ ಸೀತಾರಾಮನ್ ಮೋದಿಯವರ ಅಡಿಯಲ್ಲಿದೆ. ರಾಜ್ಯದ ಬಿಜೆಪಿ ನಾಯಕರಿಗೆ ಕಾಮನ್ ಸೆನ್ಸ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಕೇಂದ್ರದಲ್ಲಿ ಲೋಪದೋಷ ಇದೆ, ಸರಿಪಡಿಸ್ತೀವಿ ಅನ್ನೋದನ್ನ ಬಿಟ್ಟು ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡುತ್ತಾರೆ. ಆತ್ಮಹತ್ಯೆ ಮಾಡಿಕೊಳ್ಳದೆ ಇರೋ ರೀತಿ ಮಾಡೋದು ಕೇಂದ್ರದ ಜವಾಬ್ದಾರಿ ಅಲ್ವಾ? 4% ನಬಾರ್ಡ್ನಲ್ಲಿ ಸಾಲ ಬರುತ್ತೆ. ಮೈಕ್ರೋ ಫೈನಾನ್ಸ್ಗಳಲ್ಲಿ 14% ಯಾಕೆ ತಗುತ್ತಾರೆ? ಸರ್ಕಾರಿ ಸೊಸೈಟಿಗಳಿಂದ ಸಾಲ ಸಿಗದೇ ಇದ್ದಾಗ ಮೈಕ್ರೋ ಫೈನಾನ್ಸ್ ಕಡೆ ಜನ ಹೋಗುತ್ತಾರೆ. ಸಾಲ ಮರುಪಾವತಿಗೆ ರೌಡಿಗಳನ್ನ ಬಳಕೆ ಮಾಡುತ್ತಾರೆ. ಆತ್ಮಹತ್ಯೆಗಳು ಆಗ್ತವೆ, ಇವತ್ತು ಇಲ್ಲ ನಾಳೆ ಸುಗ್ರೀವಾಜ್ಞೆ ಆಗುತ್ತೆ. ಬೆಳಗ್ಗೆ ಕೊಟ್ಟು ಸಾಯಂಕಾಲ ಸಂಜೆ ಸಾಲ ಮರುಪಾವತಿ ಕೂಡ ಆಗ್ತಿದೆ. ಪೊಲೀಸರು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಲಿಕ್ಕೆ ಸುಗ್ರೀವಾಜ್ಞೆ ಮಾಡಲಾಗ್ತಿದೆ. ಸಾಯಂಕಾಲ 5ರ ಬಳಿಕ ಸಾಲ ವಸೂಲಿ ಮಾಡಲಿಕ್ಕೆ ಹೋಗಬಾರದು. ಇದಕ್ಕೆ ಸಹಾಯವಾಣಿ ಮಾಡಲಾಗಿದೆ. ಜನರಿಗೆ ಭದ್ರತೆ ಕೊಡೋ ಉದ್ದೇಶದಿಂದ ಸುಗ್ರೀವಾಜ್ಞೆ ಮಾಡಲಿಕ್ಕೆ ಮುಂದಾಗಿದೆ ಎಂದ ಸಚಿವ ಎಸ್ ಬೋಸರಾಜು. ಗಾರಲದಿನ್ನಿ ವೀರನಗೌಡ, ಚಿಕ್ಕಿ ನ್ಯೂಸ್ ಕನ್ನಡ, ರಾಯಚೂರು. ಹೇಳ್ತೀನಿ ಅದ್ರ ಮುಂದೆ ಇದನ್ನು ಬಜೆಟ್ನಲ್ಲಿ ಈಗ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ 371J ಕೇಂದ್ರ ಸರ್ಕಾರ 2 ಪಾರ್ಲಿಮೆಂಟ್ನಲ್ಲಿ ಕೊಟ್ಟು ವಿಶೇಷ ಸ್ಥಾನ ಕೊಟ್ಟಿರ್ತಕ್ಕಂಥ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಈ ಭಾಗದ ಮೂಲಭೂತ ಸೌಲಭ್ಯಗಳು ಮತ್ತು ಶಿಕ್ಷಣ ಆರೋಗ್ಯ ಬಗ್ಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಸಹಿತ ಇದು ವಿಶೇಷ ಸ್ಥಾನಮಾನ ಕೊಟ್ಟ ನಂತರ ಆ ರೀತಿಯಾಗಿ ಇವತ್ತಿಗೂ ₹1 10 ವರ್ಷದಲ್ಲಿ ಅವರು ಯಾವುದೇ ಕಲ್ಯಾಣ ಕರ್ನಾಟಕಕ್ಕೆ ಯಾವ ರೀತಿಯಾದಂಥ ಜನರಿಗೆ ಅನುಕೂಲ ಮಾಡಲಿಲ್ಲ. ಅದರ ಜೊತೆಯಲ್ಲಿ ರಾಯಚೂರು ಯಾದಗಿರಿ ಏನು ಕೇಂದ್ರ ಸರ್ಕಾರ ನೀತಿ ಯೋಗನೆ ಇವತ್ತು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಅಂತ ಅನೌನ್ಸ್ ಮಾಡಿದ್ರು. ಅದಕ್ಕೂ ಏನು ಸಹಕಾರ ಮಾಡಲಿಲ್ಲ, ಯಾವುದೇ ಯೋಜನೆಗಳು ತಂದಿಲ್ಲ. ಅದರ ಜೊತೆಯಲ್ಲಿ ಇವತ್ತು ಏನು ನಾವು ಇಲ್ಲಿ ಭಾಳ ಬಹುದಿನಗಳ ಬೇಡಿಕೆ ಇದೆ ಮತ್ತು ಕೇಂದ್ರ ಸರ್ಕಾರ 2 ವರ್ಷ ಹಿಂದೆ ಕರ್ನಾಟಕಕ್ಕೆ ಏಮ್ಸ್ ಕೊಡ್ತು ಅಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಯಚೂರಿಗೆ ಕೊಡಬೇಕಂತೇಳಿ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರ್ತಕ್ಕಂಥದ್ದು ಮತ್ತು ಪ್ರಧಾನಮಂತ್ರಿಗಳ ಗಮನಕ್ಕೆ ಮತ್ತು ಆರೋಗ್ಯ ಇಲಾಖೆ ಸಚಿವರಿಗೆ ಸಹಿತ ಗಮನಕ್ಕೆ ತಂದಿರತಕ್ಕಂಥದ್ದು. ಸಚಿವರಾಗಿ ನಾವು 2 ಬಾರಿಗೆ ಹೋಗಿ ಬಂದಿದ್ವಿ, ಶಾಸಕರು ಹೋಗಿದ್ದರು, ನಮ್ಮ ಹೋರಾಟ ಸಮಿತಿಯವರು ಹೋಗಿ ಬಂದಿದ್ದರು. ಅದರ ಜೊತೆಯಲ್ಲಿ ಮತ್ತು ಚೀಫ್ ಸೆಕ್ರೆಟರಿಗಳನ್ನು ಸಹಿತ ಇತ್ತೀಚೆಗೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಮೆಡಿಕಲ್ ಎಜುಕೇಷನ್ ಒಂದು ಲೆಟರ್ ಬರೆಸಿದ್ವಿ. ಇಷ್ಟೆಲ್ಲ ಮಾಡಿದರೆ ಸಹಿತ ಜನರ ದಾರಿ ತಪ್ಪಿಸಲಿಕ್ಕೆ ಒಂದು ಲೆಟರ್ ಬರೆದು ಶ್ರೀಮಾನ್ ನಡ್ಡಾ ಅವರು ಇದನ್ನು ಈ ಭಾಗ ನಾವು ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಏನು ಇಡೀ ರಾಜ್ಯಕ್ಕೆ ಕೊಡ್ತಕ್ಕಂಥ ಹಣದಲ್ಲಿ ಈ ನಮ್ಮ ರಾಯಚೂರು ಭಾಗದಲ್ಲಿ ಮೆಡಿಕಲ್ ಅನುಕೂಲತೆಗೆ ನೀವು ಅದನ್ನು ಉಪಯೋಗ ಮಾಡ್ಬೋದು ಅಂತೇಳಿ ಒಂದು ಲೆಟರ್ ಬರೀತಾರೆ. ಅಂದರೆ ಈ ರೀತಿಯಾಗಿ ಒಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥವ್ರು, ಇಡೀ ಪಕ್ಷಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ರಾಜ್ಯಕ್ಕೆ ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಮೋಸ ಮಾಡುವಂಥ ಕೇಂದ್ರ ಸರ್ಕಾರದ ಈ ಮಾತುಗಳಿಂದ ನಾವು ಯಾವ ರೀತಿಯಾಗಿ ಅವರಿಗೆ ಪ್ರತಿಭಟನೆ ಮಾಡಬೇಕು. ಇಡೀ ಇವತ್ತು ಯಾವುದೇ ಪಕ್ಷದಲ್ಲಿ ಇಡೀ ನಮ್ಮ ರಾಜ್ಯಸಭಾ ಲೋಕಸಭಾ ಸದಸ್ಯರಾಗಿರ್ಬೋದು, ಕರ್ನಾಟಕದಿಂದ 4 ಮಂದಿ ಕೇಂದ್ರ ಸಚಿವರು ಪ್ರತಿನಿಧಿಸ್ತಾ ಇದ್ದಾರೆ ಕರ್ನಾಟಕದಿಂದ. ಇವ್ರು ಯಾರು ಚಕಾರ ಶಬ್ದ ಎತ್ತಿಲ್ಲ, ಕೊಡಬೇಕಂತಲೂ ಹೇಳಬಲ್ಲರು. ನಮ್ಮ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸದಸ್ಯರು ರಾಜ್ಯಸಭಾ ಸದಸ್ಯರು ಮಾತಾಡಿದ್ರೆ ಬಿಟ್ಟರೆ BJPಯವರು ಒಬ್ಬರು ಸಹಿತ ಮಾತಾಡಿಲ್ಲ. ಮಾತೆತ್ತರೆ ಜೋಶಿಯವರು ಪ್ರತಿಯೊಂದು ರಾಜಕೀಯವಾಗಿ ಮಾತಾಡ್ತಾರೆ. ಇದು ಜೋಶಿಯವರ ಜವಾಬ್ದಾರಿ ಅಲ್ಲ. ಇಲ್ಲಿ ಬಂದಿರತಕ್ಕಂಥ ಏಮ್ಸ್ನವ್ರು ತೊಗೊಂಡಿದ್ದಾರೆ, ಜಗದೀಶ್ ಶೆಟ್ಟರ್ ಮಾತು ಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೂ ಯಡಿಯೂರಪ್ಪನವ್ರು ಮಾತು ಕೊಟ್ಟಿದ್ದಾರೆ. ಇವರೆಲ್ಲ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ. ಜಗದೀಶ್ ಶೆಟ್ಟರೆಲ್ಲ ಅವರೆಲ್ಲ ಮಾತಾಡಬೇಕಲ್ಲ, ಯಾಕೆ ಮಾತಾಡ್ತಾ ಇಲ್ಲ ಅವರು? ಸೊ ಈ ರೀತಿಯಾಗಿ ನೇರವಾಗಿ ಕರ್ನಾಟಕ ಅನ್ಯಾಯ ಆಗ್ತಾಯಿದೆ. ಇದು ಸಮಯ ಬಂದಾಗ ತಕ್ಕ ಉತ್ತರ ಕೇಂದ್ರ ಸರ್ಕಾರಕ್ಕೆ ಮತ್ತು ಶ್ರೀಮಾನ್ ಮೋದಿಯವರ ಸರ್ಕಾರಕ್ಕಾಗಲಿ ಪಕ್ಷಕ್ಕಾಗಲಿ ಆಗ್ತದಂತ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಗ್ರಾಹಕರ
ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.